ನವಿಲು ಕೂಗ್ತಾ ಇದೆ, ಕೇಳಿಸ್ತಿರ್ಬೋದು. ತುಂಬ ಬೇಜಾರಾಯಿತು ಅಂತ ಜಾಗ ಬಂದೆ. ಇಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ನನ್ನ ಮನಸ್ಸು ಅನ್ನಿಸ್ತು, ನಾನು ಒಂದು ಯಾಕೆ ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಬಾರ್ದು ಅಂತ. ಪ್ರತಿ ಸಾಟರ್ಡೆ ಮತ್ತು ಸಂಡೇಸ್ ಮಾತ್ರ ನಾನು ಕಪಿಲಾ ಜರ್ನಿಗೆ ಹೋಗ್ತಾ ಇದ್ದೆ. ಇನ್ಮೇಲೆ ಪ್ರತಿ ದಿನನಿತ್ಯ ನಮ್ಮೂರಲ್ಲಿರುವಂತಹ ಈ ಪ್ರಕೃತಿಯಲ್ಲಿ ಸಿಗೋ ವಿಶೇಷ ಪುಟ್ಟ ವಿಚಾರಗಳಿಂದ ದೊಡ್ಡ ದೊಡ್ಡ ಕಥೆಗಳನ್ನು ತಿಳ್ಕೊಳ್ಳೋ ಸೀರೀಸ್ನ ನಾವು ಸ್ಟಾರ್ಟ್ ಮಾಡೋಣ. ಪ್ರತಿದಿನ ನೋಡೋಣ. ನಮ್ಮ ದಿನನಿತ್ಯ ಕಾಲ ಹತ್ರ, ಕೈ ಹತ್ರ ತುಂಬ ವಿಚಾರಗಳು ಹೋಗ್ತಾ ಇರುತ್ತೆ. ಬಟ್ ನಾವು ಯಾರು ಅದನ್ನು ಕೇಳಿಸ್ಕೊಳ್ಳಲ್ಲ, ಕೆಲವೊಂದನ್ನು ಹಾಗೆ ಬಿಡ್ತೀವಿ. ಪುಟ್ಟ ಕಲ್ಲು ಏನೆಲ್ಲ ಅಡಗಿಸಿಟ್ಕೊಂಡಿದ್ದೆ, ಏನೆಲ್ಲ ನೋಡಿದೆ. ಈ ಪುಟ್ಟ ಕಲ್ಲಿಗೆ ನನಗಿಂತಲೂ ಜಾಸ್ತಿ ವಯಸ್ಸಾಗಿರುತ್ತೆ, ಯಾಕಂದರೆ ಇದು ಎಷ್ಟೋ ಸಾವಿರ ವರ್ಷಗಳ ಹಿಂದೆಯೇ ಕ್ರಿಯೇಟ್ ಆಗಿರುತ್ತೆ. ಮನುಷ್ಯರು ಸ್ವಲ್ಪ ದಿನ ಇದು ಹೊರಟೋಗ್ತೀವಿ, ಬಟ್ ಇವುಗಳೇ ಶಾಶ್ವತವಾಗಿರೋದು. ಈ ಬೆಟ್ಟದ ಹೆಸರು ಏನು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ತುಂಬ ಜನ ಕುರಿ ಮೇಯಿಸೋರು, ಹಸು ಮೇಯಿಸೋರೆಲ್ಲ ಇದ್ದಾರೆ. ಕೇಳೋಣ ಈ ಬೆಟ್ಟ ಏನು ಹೆಸರು ಮತ್ತು ಬೆಟ್ಟದ ಒಂದು ಇತಿಹಾಸದ ಬಗ್ಗೆ ಎಲ್ಲ ಕೇಳೋಣ. ಈ ಬೆಟ್ಟದ ಮೇಲೆ ಶುರುವಾಗ್ತಿದೆ ಈ ಒಂದು ಸೀರೀಸು. ತುಂಬ ಜನ ಹೇಳೋ ಪ್ರಕಾರ, ನನಗೆ ಗೊತ್ತಿರೋ ಹಂಗೆ ಇದೊಂದು ಚಾಮುಂಡೇಶ್ವರಿ ಇರೋ ಜಾಗ ಅಂತ ಹೇಳ್ತಾರೆ. ಇಲ್ಲೊಂದು ಕಲ್ಲು ಕಾಣಿಸ್ತಿದೆ ನೋಡಿ ನನ್ನ ಹಿಂದೆ. ಈ ಎರಡು ಕಲ್ಲು ಮಧ್ಯದಲ್ಲಿ ಅಲ್ಲಿ ಸ್ವಲ್ಪ ಹೋಲ್ ಥರ ಇದೆ. ಅಲ್ಲಿ ದೇವ್ರ ಫೋಟೋ ಮತ್ತು ದೀಪ ಎಲ್ಲ ಹಚ್ಚಿಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಸೊ ಇಲ್ಲಿ ಚಾಮುಂಡೇಶ್ವರಿ ಶಕ್ತಿ ಇರೋ ಸ್ಥಳ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಈ ಶಕ್ತಿ ಪೀಠದಿಂದನೇ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಸೊ ಸದ್ಯಕ್ಕೆ ಈ ಕಲ್ಲು ನಂಗೆ ನೋಡೋದಕ್ಕೆ ಒಂದು ದೇವಿ ಮೂರ್ತಿ ಥರನೇ ಭಾಸವಾಗ್ತಿದೆ. ಮಾತಾಡೋ ವಿಚಾರಗಳು ಹೊಂದ್ಕೋತಾ ಇದೆ. ಸೊ ಇವ್ರನ್ನೇ ದೇವಿ ಅಂತ ಕೈ ಮುಗಿಯೋತಾ ಇದೆ. ಸೊ ಇವರನ್ನೇ ದೇವಿ ರೀತಿಯಲ್ಲಿ ಪ್ರತಿಷ್ಠಾಪಿಸಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇದನ್ನು ನಾನು ಅಲ್ಲಿ ಹೇಳೋಣ, ನಿಮ್ಗೆ ತೋರಿಸ್ತೀನಿ ಆ ಜಾಗನ. ತುಂಬ ಚೆನ್ನಾಗಿದೆ ಜಾಗ, ಮಾತ್ರ ಹೇಳಕ್ಕೆ ಬರಲ್ಲ, ಅಷ್ಟು ಸೂಪರ್ವಾಗಿದೆ. ವಿಶೇಷ ಏನಂದರೆ ಈ ಕಲ್ಲು ಸುತ್ತ ಬೇವಿನ ಮರನೇ ಇದೆ. ಸೊ ಶಕ್ತಿ ಅಂದ್ರೇ ಬೇವು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಜಾಗ. ಇಲ್ಲೆಲ್ಲ ಫೋಟೋಸೆಲ್ಲ ಇಟ್ಟು ದೀಪ ಎಲ್ಲ ಹಚ್ತಾಯಿದ್ರು. ಸೊ ಸದ್ಯಕ್ಕೆ ಇವರೇ ನಮಗೆ ತಾಯಿ. ಅಮ್ಮ, ನಿನ್ನಿಂದನೇ ಒಂದು ಜರ್ನಿ ಶುರು ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಸದ್ಯಕ್ಕೆ ಇಲ್ಲಿ ಯಾವುದೇ ಹೂವೆಲ್ಲ ನಮಗೇನು ಸಿಗ್ತಾ ಇಲ್ಲ. ಸೊ ಬೇವಿನ ಸೊಪ್ಪಿದೆ. ಬೇವಿನ ಸೊಪ್ಪು ಅಂದರೆ ಮಾರಮ್ಮಂಗೆ ತುಂಬ ಇಷ್ಟ ಅಂತ ಹೇಳ್ತೀವಿ. ಮಾರಮ್ಮ ಅಂದ್ರೂ, ಚಾಮುಂಡೇಶ್ವರಿ ಅಂದ್ರೂ ಎಲ್ಲ ಅವಳೆ. ಸೊ ಇದನ್ನು ಕಿತ್ಕೊಂಡು ಇವತ್ತು. ಸೊ ಇವತ್ತು ದೇವಿಗೆ ಇದನ್ನೇ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಸೀರೀಸ್ ಯಶಸ್ವಿಯಾಗಲಿ ಅಮ್ಮ, ಎಲ್ಲ ಶುಭವಾಗಿ ನಡೀಲಿ ಅಂತ ನೀನು ಪ್ರಾರ್ಥಿಸ್ತಾ ಈ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ತಾಯಿ. ಎಲ್ಲರನ್ನೂ ಕಾಪಾಡನೆ. ಸದ್ಯ ಕುಂಕುಮ ಇದನ್ನೇ ಹಚ್ಕೊಂಡು ಈ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿಬಿಡೋಣ. ಎಸ್, ಕೊನೆಗೂ ಸೂರ್ಯಾಸ್ತ ಆಗೋಯ್ತು. ಫುಲ್ಲು ತಂಪಾಗಿದೆ ವಾತಾವರಣ. ಸೊ ಕೆಲವೊಂದು ವಿಚಾರಗಳು ಹಾಗೆ ಅನಿಸುತ್ತೆ ವೀಕ್ಷಕರೇ. ಸ್ಥಳದ ಮೇಲೆ, ವ್ಯಕ್ತಿ ಮತ್ತು ಮಾತುಗಳ ಮೇಲೆ ಅದು ನಿಲ್ಲುತ್ತೆ ಅಂತಾರಲ್ಲ, ಹಾಗೆ ಇವತ್ತಿನ ನನ್ನ ಶಕ್ತಿ ಬೇವೇ ಆಗಿದೆ. ಯಾಕಂದರೆ ಅಮ್ಮನಿಗೆ ಇಡೋದಕ್ಕೆ ಇದ್ಬಿಟ್ರೆ ಬೇರೆ ಏನೂ ನಂಗೆ ಇಲ್ಲಿ ಸಿಗಲಿಲ್ಲ. ಸೊ ಶಕ್ತಿಪೀಠದಿಂದಲೇ ಸ್ಟಾರ್ಟ್. ಪ್ರಕೃತಿ ಅಂದ್ರೇ ದೇವಿ. ಅವಳು ಕಲ್ಲು, ಮಣ್ಣು, ಗಿಡ, ಮರ, ಪ್ರತಿಯೊಂದು ಚರಾಚರ ವಸ್ತುನಲ್ಲೂ ಇರ್ತಾಳೆ. ಸೊ ಪ್ರಕೃತಿಯಿಂದನೇ ಎಲ್ಲವೂ ಸಾಧ್ಯ ಖಂಡಿತ. ಯಾಕಂದರೆ ಇವತ್ತು ಏನು ತಿಂತಾ ಇದ್ದೀವಿ, ಏನು ಬದುಕ್ತಾ ಇದ್ದೀವಿ, ಎಲ್ಲವೂ ಪ್ರಕೃತಿ ಕೊಟ್ಟಿರೋ ವರ. ಸೊ ಹಾಗಾಗಿ ಪ್ರಕೃತಿ ಜೊತೆಗೆ ನನ್ನೊಂದು ಪುಟ್ಟ ಸೀರೀಸು. ಸೊ ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಮರಗಳನ್ನು ನಾವು ನೋಡ್ತೀವಿ. ಬಟ್ ಕೆಲವೊಂದು ಬರೀ ನಮ್ಮ ಕಾಲು ಕೆಳಗಡೆ ಇರೋ ಪುಟ್ಟ ಕಲ್ಲುಗಳನ್ನು ನಾವು ನಿರ್ಲಕ್ಷಿಸ್ತೀವಿ. ಸೊ ಆ ಪುಟ್ಟ ಕಲ್ಲುಗಳು ಕ್ರಿಯೇಟ್ ಆಗಬೇಕಿದ್ರೂ ಎಷ್ಟೊಂದು ಸಾವಿರ ವರ್ಷಗಳಾಗಿರುತ್ತೆ. ಪ್ರತಿಯೊಂದು ಕಲ್ಲುಗಳಿಗೂ ಅದರದ್ದೇ ಆದ ಕೆಲವು ಕಥೆಗಳಿರುತ್ತೆ. ಆ ಥರ ವಿಚಾರಗಳ ಬೆನ್ನಟ್ಟಿ ಈ ಒಂದು ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಈ ಒಂದು ಸೀರೀಸಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲದನ್ನು ನಿಮಗೆ ತೋರಿಸ್ತಾ ಉದ್ಬೂರನ್ನ ಎಕ್ಸ್ಪ್ಲೋರ್ ಮಾಡೋಣ. ಉದ್ಬೂರು ಬರೀ ವೀಳ್ಯದೆಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಎಷ್ಟೊಂದು ಸಂಸ್ಕೃತಿ ಸಂಪ್ರದಾಯಗಳಿಗೆ ಇದೊಂದು ಹೆಸರುವಾಸಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ವಾತಾವರಣ, ಪ್ರಕೃತಿಯಲ್ಲೂ ಕೂಡ ಯಾರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನಿಸ್ತು. ಬರೀ ಬಸ್ ಸ್ಟ್ಯಾಂಡು, ಜನ ಗದ್ದಲ ಮಾತ್ರ ಅಲ್ಲ, ಈ ಥರ ಶಾಂತವಾದ ಪ್ರದೇಶಗಳು ಇರುತ್ತೆ. ನಮ್ಮೂರಲ್ಲೂ ಬೆಟ್ಟ ಇದೆ ಹೇಳ್ಕೋಬೇಕು ಅಂದರೆ.
ಬೆಟ್ಟದ ಹೆಸರು ಗೊತ್ತಿಲ್ಲ, ನಾನೀಗ ಬೆಟ್ಟದ ಮೇಲಿದ್ದೀನಿ. ಸೊ ತಾವು ನೋಡ್ತಿದ್ದೀರಲ್ಲ ಅದೆಲ್ಲ ಕೆಳಗಡೆ ಇರೋ ಜಾಗ. ಇಲ್ಲಿ ಹಸು ಮೇಯಿಸ್ತಿದ್ದಾರೆ. ಮುಂಚೆನೇ ಹೇಳ್ದಂಗೆ ಅವ್ರನ್ನ ಕೇಳೋಣ ಈ ಬೆಟ್ಟನ ಏನಂತ ಕರೀತಾರೆ ಅಂತ. ನಾನು ಬಂದೇ ಇಲ್ಲ ಇಲ್ಲಿಗೆ, ಫುಲ್ಲು ಮನೆ ಕೆಲಸ ಹೀಗೆ ಇದ್ದೆ. ಈ ಸೀರೀಸ್ ಮುಖಾಂತರ ಊರಲ್ಲಿನ ಪ್ರಕೃತಿ ಸೌಂದರ್ಯನೂ ನೋಡೋಣ, ತಿಳಿಸೋಣ. ನೋಡಿ ಎಲ್ಲಿ ಕಾಲಿಟ್ರು ಬರೀ ಕಲ್ಲುಗಳೇ ಇದೆ, ತುಂಬ ಕಲ್ಲಿಂದ ತುಂಬಿದೆ ಬೆಟ್ಟ. ತುಂಬಾ ಸುಂದರವಾಗಿದೆ ನೋಡಿ, ಎಷ್ಟೊಂದು ಕಲ್ಲುಗಳೇ. ನನಗನ್ಸುತ್ತೆ ಸುಮ್ಮನೆ ಕಲ್ಲುಗಳೆಲ್ಲ ಇಷ್ಟೊಂದು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಂಚೆ ಇಲ್ಲೆಲ್ಲ ಜನಗಳು ವಾಸ ಇತ್ತೇನೋ, ಇಲ್ಲೆಲ್ಲ ಬರ್ತಾ ಇದ್ರೇನೋ, ಅಥವಾ ಇಲ್ಲೆಲ್ಲ ಆದಿವಾಸಿಯ ಒಂದು ಜನಾಂಗದ ಕಾಲದಿಂದನೂ ಈ ಬೆಟ್ಟ ಇದೆಯೇ ಅನಿಸುತ್ತೆ. ಯಾಕಂದರೆ ನೋಡಿ ಈ ಒಂದು ಶೇಪು ಆಕೃತಿ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಇದು ಮನುಷ್ಯ ಬಳಸ್ತಿರೋ ಜಾಗ ಅನ್ನೋದಕ್ಕೆ ತಪ್ಪೇ ಇಲ್ಲ. ಈ ಕಲ್ಲುಗಳೆಲ್ಲ ಸುಮ್ಮನೆ ಕ್ರಿಯೇಟ್ ಆಗಲ್ಲ. ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಸೀಳಿ ಅದೆಲ್ಲ ಸ್ಫೋಟ ಆಗಿ ಕೆಲವೊಂದು ಬಾರಿ ಇದೆಲ್ಲ ಪ್ರಕೃತಿ ನ್ಯಾಚುರಲ್ ಆಗಿ ಸವ್ದಿರುವಂಥದ್ದು ಇದೆಲ್ಲ ಶೇಪ್ಸು. ಪ್ರತಿಯೊಂದು ನೋಡೋದಕ್ಕೆ ಬೇರೆ ಬೇರೆ ವಿಭಿನ್ನ ಆಕೃತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಟೈಮ್ ವೇಸ್ಟ್ ಮಾಡಬಾರ್ದು, ಇನ್ಮೇಲೆ ಪ್ರತಿದಿನ ಒಂದು ವಿಡಿಯೋ ಹೋಗ್ತಾ ಇರಬೇಕು. ಎಸ್, ಈ ನನ್ನ ಸೀರೀಸ್ ನಿಮ್ಗೆ ಏನು ಅನ್ನಿಸ್ತಿದೆ? ಸೊ ಇದ್ರ ಬಗ್ಗೆ ಯಾವಾಗಲೂ ನೀವೇ ನಂಗೆ ಗೈಡ್ ಮಾಡಬೇಕು, ಹೇಳಿ ಚೆನ್ನಾಗಿದೆಯಾ ಅಂತ. ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ. ಈ ದಿನ ಎಷ್ಟು 25ನೇ ತಾರೀಕು 7ನೇ ತಿಂಗಳು ಶನಿವಾರ, ಪ್ರಥಮ ಏಕಾದಶಿ. ಈ ಒಂದು ಏಕಾದಶಿ ದಿನ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಕೃತಿ ಜೊತೆಗೆ. ಇಂದು ನಾರಾಯಣ ಯೋಗ ನಿದ್ರೆಗೆ ಜಾರ್ತಾರೆ ಅಂತ ಪುರಾಣಗಳು ಹೇಳುತ್ತೆ. ಸೊ ಇನ್ನು ಶಿವ, ದುರ್ಗಾ, ಇನ್ನು ನಮ್ಮದೇ ಬೇರೆ ದೇವತೆಗಳೆಲ್ಲರೂ ಅವರ ಒಂದು ಕಸ್ಟಡಿಯಲ್ಲಿ ಇನ್ನು ಭೂಮಿ ನಡೆಯುತ್ತೆ. ಸೊ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾ ಇದ್ದಾರೆ. ಇಂದು ಪ್ರಥಮ ಏಕಾದಶಿ. ಈ ದಿನದಿಂದನೇ ಈ ನನ್ನ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಹೇಳ್ದಾಗೆ ಪುಟ್ ಕಲ್ಲುಗಳಲ್ಲಿ ದೊಡ್ಡ ದೊಡ್ಡ ಕಥೆಗಳನ್ನು ಹುಡ್ಕೋ ಸೀರೀಸ್. ಹೌದು, ಕಲ್ಲು, ಮಣ್ಣು, ಗಿಡ, ಪುಟ್ ವಿಚಾರಗಳಿಂದ ದೊಡ್ಡ ದೊಡ್ಡ ಕಥೆಗಳು ಖಂಡಿತ ಇರುತ್ತೆ. ಬನ್ನಿ ಹುಡ್ಕೋಣ.